ಸೊ ನಿಮ್ಮ ಹಳೆ ಸೀರಿಯಲ್ಸ್ಗಳನ್ನು ನೋಡ್ತಾ ಒಂದು ಸೀರಿಯಲ್ದು ಎಪಿಸೋಡ್ಸ್ ಸಿಗಲಿಲ್ಲ ಬಟ್ ಟೈಟಲ್ ಟ್ರ್ಯಾಕ್ ಸಿಕ್ತು. ಪ್ರವೀಣ್ ಗೋಡ್ಖಿಂಡಿ ಅವರ ಮ್ಯೂಸಿಕ್ ಆ್ಯಂಡ್ ಸಂಗೀತ ಕಟ್ಟಿಯವರು ಹಾಡಿರೋ ಅದ್ಭುತವಾದ ಹಾಡು ಮಳೆ ಬಿಲ್ಲು. ಅದು ಪ್ಲೇ ಮಾಡಿದ್ರೆ ಅದ್ರ ಜೊತೆಗೆ ನಾನು ಹಾಡ್ತಾ ಒಂದು 2-3 ಸಲ ಕೇಳಿದೆ ನಿನ್ನೆ ಒಂದೇ ದಿನದಲ್ಲಿ ಇದನ್ನ. ಹಳೆ ಮೆಮೊರೀಸ್ಗಳನ್ನು ಕೆದಕ್ತಾ ಅದ್ರ ಕೆಳಗಿನ ಕಮೆಂಟ್ ಸೆಕ್ಷನ್, ನಾನು ಯಾವುದೇ ವಿಡಿಯೋ ಆದರೂ ಕಮೆಂಟ್ ಸೆಕ್ಷನ್ ಯೂಶಲಿ ಚೆಕ್ ಮಾಡ್ತೀನಿ. ತುಂಬ ಬ್ಯೂಟಿಫುಲ್ ಆಗಿರೋ ಕಮೆಂಟ್ಸ್. ಅದರಲ್ಲಿ ಒಂದು ಕಮೆಂಟ್ ವಿಚ್ ಕಾಟ್ ಮೈ ಅಟೆನ್ಷನ್. I remember the serial from mid-2000s when my father was alive. ಅಂದರೆ ಒಂದು ಸೀರಿಯಲ್ ಅಥವಾ ಒಂದು ಸೀರಿಯಲ್ನ ಹಾಡು, ಒಂದು ಪಾತ್ರ, ಅವರ ಜೀವನದ ಯಾರೋ ಒಬ್ರು ಅವ್ರು ಪ್ರೀತಿಸುವಂಥ ವ್ಯಕ್ತಿ ಅವ್ರು ಬದುಕಿದ್ದಾಗ ಅದನ್ನು ಕೇಳ್ತಿದ್ರು ಅನ್ನೋದನ್ನ ನೆನಪು ಮಾಡುತ್ತೆ ಅಂದರೆ ಎಷ್ಟು ಮೆಮೊರೀಸ್ಗಳು ಅಡಗಿವೆ ಒಂದರಲ್ಲಿ ಅಲ್ವಾ. ನಿಜವಾಗ್ಲೂ ಮುಂಚೆ ಇವಾಗಲೂ ಸೀರಿಯಲ್ಗೆ ಆ ಬೆಲೆ ಇದೆ, ಬಟ್ ಅವಾಗಿನ ಸೀರಿಯಲ್ಗಳಿದೆಯಲ್ಲ ಅದು ಒಂಥರದ ಎಮೋಷನ್ನು. ಆಯ್ತಾ, ನಾನು ಸ್ಕೂಲಿಂದ ಮನೆಗೆ ಬೇಗ ವಾಪಸ್ ಬರಬೇಕು ಯಾಕಂದ್ರೆ ಮಾಯಾಮೃಗ ಶುರು ಆಗೋಗುತ್ತೆ ಅನ್ನೋದು ಇರ್ತಿತ್ತು. ಅಂಡ್ ಆ ಬೀದಿಲ್ ನಡ್ಕೊಂಡು ಹೋದ್ರೆ ಎಲ್ಲಾರ ಮನೇಲೂ ಮಾಯಾಮೃಗ ಶುರು ಓಡು ಓಡು ಓಡು. ಇಟ್ ವಾಸ್ ಅನ್ ಎಮೋಷನ್. ಆ ಟೈಮಿಂಗ್ ಅಂಡ್ ನೀವು ಹೇಳ್ದಂಗೆ ಇಂಥವ್ರ ಜೊತೆ ನಾವು ಕೂತ್ಕೊಂಡು ನೋಡ್ತಾ ಇದ್ವಿ. ಮನೆಗೆ ಬಂದಾಗ ಇಂಥವ್ರ ಜೊತೆ ನಾವು ಕೂತ್ಕೊಂಡು ಆ ಸೀರಿಯಲ್ ನೋಡ್ತಾ ಇದ್ವಿ. ಬೇಗ ಸ್ಕೂಲ್ ಯೂನಿಫಾರ್ಮ್ ಬಿಚ್ಚಿ ಬೇರೆ ಬಟ್ಟೆ ಹಾಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬಂದು ಕೂತ್ಕೊಂಡು ನೋಡೋದು ಆ ಸೀರಿಯಲ್ನ. ಇವೆಲ್ಲ ಮೆಮೊರೀಸ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಇನ್ ಲೈಫ್. ಸೊ ಐ ಥಿಂಕ್ ಮಳೆಬಿಲ್ಲು ಲೈಕ್ ದಟ್ ವಾಸ್ ಒನ್ ಸಚ್ ಸೀರಿಯಲ್. ಮಧ್ಯಾಹ್ನ ಬರೋದಿದು ಸೀರಿಯಲ್ಲು. ಮಧ್ಯಾಹ್ನ ಸೀರಿಯಲ್ಗೆ ಇಷ್ಟು ವ್ಯೂವರ್ಶಿಪ್ ಬಹುಶಃ ಇದುವರೆಗೂ ನಾನು ಎಲ್ಲೂ ನೋಡೇ ಇಲ್ಲ. ಅದೆಲ್ಲ ಆದಮೇಲೆ ಇವತ್ತಿನ ದಿನಗಳಲ್ಲಿ ನೋಡಿದ್ರೆ ಮಧ್ಯಾಹ್ನ ಬರೀ ರಿಪೀಟ್ ಬರುತ್ತೆ ಹೊರತು ಹೊಸ ಸೀರಿಯಲ್ ಅದರದ್ದು ಟೆಲಿಕಾಸ್ಟೇ ಮಧ್ಯಾಹ್ನ ಟೈಮ್ ಸ್ಲಾಟ್ ಅಂತ ಇವಾಗ ಯಾರೂ ಮಾಡೋದೇ ಇಲ್ಲ, ಬಿಕಾಸ್ ವ್ಯೂವರ್ಶಿಪ್ ಇಲ್ಲ ಅಂತಾರೆ. ಸೊ ಇಟ್ ವಾಸ್ ಅ ವೆರಿ ಸೋಲ್ಫುಲ್ ಸೀರಿಯಲ್. ಜಯಂತ್ ಡೈರೆಕ್ಟ್ ಮಾಡ್ತಿದ್ದಂತಹ ಸೀರಿಯಲ್. My friend, my mentor, person who is very close to me in my life. ಬ್ಯೂಟಿಫುಲ್ ಆದಂಥ ಸೀರಿಯಲ್, ಬ್ಯೂಟಿಫುಲ್ ಆದಂಥ ಕ್ಯಾರೆಕ್ಟರ್ಸ್ ಆ್ಯಂಡ್ ಆ ಪಾತ್ರಗಳ ಜೊತೆ ಆಟ ಆಡಿದ್ದಿದೆಯಲ್ಲ, ಅಮೇಝಿಂಗ್.